ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ವರ್ಲ್ಡ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಆಫ್ಟರ್ನೂನ್ ಟು ಈವ್ನಿಂಗ್ ರೂಟೀನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ 2K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಹಾಗಾಗಿ ನನ್ನ ಯೂಟ್ಯೂಬ್ ಜರ್ನಿನ ಕೂಡ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ತುಂಬಾ ಬ್ಯುಸಿ ಇರ್ತೀನಿ. ಸೊ ಅದು ಇದು ವರ್ಕ್ ಅಂತ. ಆದರೆ ಮಧ್ಯಾಹ್ನ ಮೇಲೆ ನನಗೆ ಯಾವುದಾದ್ರೂ ವರ್ಕ್ ನಾನೇ ಹುಡ್ಕೊಂಡು ಮಾಡಿದ್ರೆ ಮಾತ್ರ, ಇಲ್ಲಾಂದರೆ ಫ್ರೀ ಆಗಿರುತ್ತೆ. ಸೊ ಮಧ್ಯಾಹ್ನ ಮೇಲೆ ಮಗುನ ಮಲಗಿಸ್ಬಿಟ್ಟು ನಾನು ವಶಿನೂ ಕೂಡ ಮಧ್ಯಾಹ್ನನೇ ಬರೋದ್ರಿಂದ ಅವನು ಕೂಡ ಊಟ ಮಾಡಿಸಿ ನಾನು ಅವನ್ನ ರೆಸ್ಟ್ ಇಲ್ಲಾಂದರೆ ಅವನು ಆಟ ಆಡ್ತಾ ಇರ್ತಾನೆ ಅವನ ಪಾಡಿಗೆ. ಆದರೆ ಅಗಸ್ತ್ಯನ ಮಲಗಿಸ್ಕೊಳ್ತೀನಿ, ಯಾಕಂದರೆ ಇಬ್ಬರೂ ಆಟ ಆಡೋಕೆ ಬಿಟ್ಟರೆ ನನಗೆ ಕೆಲಸ ಏನೂ ಮಾಡೋದಕ್ಕೆ ಬಿಡಲ್ಲ. ಹಾಗಾಗಿ ನಾನು ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡ್ಕೊಳೋದ್ರಿಂದ ಸೊ ನೈಟಿಗೂ ಕೂಡ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ನೈಟ್ ನಾವು ಸಾಂಬಾರು ಏನು ಯೂಸ್ ಮಾಡಲ್ಲ. ಲೈಟ್ ಫುಡ್ ಆ ಥರ ಉಪ್ಮಾ ಇರ್ಬೋದು, ಇಲ್ಲ ಚಪಾತಿ ಪಲ್ಯ ಆ ಥರನ ಯೂಸ್ ಮಾಡೋದು. ಸೊ ಹಾಗಾಗಿ ಅಡುಗೆ ಟೆನ್ಷನ್ ಇರಲ್ಲ ನೈಟ್. ಸೊ ಮಧ್ಯಾಹ್ನ ಆರಾಮಾಗಿ ನಾನು ಏನಾದರೂ ಒಂದು ಕೆಲಸ ಇದ್ದರೆ ಮನೆಯದು ಏನಾದಿದ್ರೆ ಮಾಡ್ಕೋಬೋದು ಅಷ್ಟೇ, ಅಡುಗೆ ಚಿಂತೆ ಇಲ್ದರೆ. ಇಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಗ್ಲಾಸ್ ಜಾರ್ನೆಲ್ಲ ನಾನು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೆ. ತುಂಬ ದಿನ ಆಗಿತ್ತು ನಾನು ಕ್ಲೀನ್ ಮಾಡಿದರೆ. ಹಾಗೆ ಕೆಲವೊಂದು ಗ್ಲಾಸ್ ಬಾಟಲ್ಗಳನ್ನ ನಾವು ವೇಸ್ಟ್ ಮಾಡೋ ಬದಲು ಸೊ ಈ ಥರ ಪ್ಲ್ಯಾಂಟ್ ಹಾಕಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಮನೆಯೂ ಕೂಡ ಗ್ರೀನರಿ ಆಗಿದ್ದರೆ ಅದೇನೋ ಒಂಥರ ಪಾಸಿಟಿವ್ನೆಸ್ ಅಲ್ವಾ. ಕಿಚನ್ ಕೌಂಟರಲ್ಲಿ ಈ ಪ್ಲೇಸ್, ಕಾರ್ನರ್ ಪ್ಲೇಸ್ ತುಂಬ ಪ್ಲೇನ್ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಇಲ್ಲಿ ಅದನ್ನು ಪ್ಲೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗಂತೂ ಬೆಳಿಗ್ಗೆ ಎದ್ದು ಬಂದು ಈ ಥರ ಎಲ್ಲ ನೋಡಿದ್ರೆ ಗ್ರೀನರಿ ತುಂಬಾ ಖುಷಿ ಆಗುತ್ತೆ. ವಾಶ್ ಆಗಿರುವಂತಹ ಗ್ಲಾಸ್ ಜಾರ್ನ ಇಲ್ಲಿ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದ್ಸತಿ ವಾಶ್ ಮಾಡಾದ್ಮೇಲೆ ಮೈಕ್ರೋಫೈಬರ್ ಕ್ಲಾತಿನ ನಾವು ಕ್ಲೀನಾಗಿ ವೈಪ್ ಮಾಡ್ಕೊಳೋದ್ರಿಂದ ಒಂದು ಸ್ವಲ್ಪನೂ ಡಾಟ್ ಇರಲ್ಲ. ಹಾಗೆಯೇ ತುಂಬ ಚೆನ್ನಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೊಳೋದ್ರಿಂದ ಈ ಥರ ವೆಸಲ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಆಫ್ಟರ್ ವಾಶ್ ತುಂಬಾ ಯೂಸ್ಫುಲ್ ಆಗುತ್ತೆ. ಕಿಚನಲ್ಲಿ ನಾವು ಗ್ಲಾಸ್ ಜಾರ್ನ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಲುಕ್ ಬರುತ್ತೆ ಕಿಚನ್ಗೆ. ಆದರೆ ಗ್ಲಾಸ್ ಜಾರ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ತುಂಬಾನೇ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ತುಂಬ ಬೇಗನೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬಂದ್ಬಿಡತ್ತೆ. ಹಾಗಾಗಿ ವೀಕ್ಲಿ ಟ್ವೈಸ್ ಇಲ್ಲ ಒನ್ಸ್ ಆದರೂ ನಾವು ಕ್ಲೀನ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಹಾಗೆ ವಾಶ್ ಮಾಡಿ ನಾನು ಸೆಟ್ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಖಾಲಿ ಆಗಿದ್ರೆ ಗ್ಲೋಸರೀಸ್ ಅದನ್ನು ಕೂಡ ಫಿಲ್ ಮಾಡಿ ನಾನು ಇಡ್ತಾ ಇದ್ದೀನಿ. ಹಾಗೆ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರು ಕಿಚನ್ ಇಂಟೀರಿಯರ್ನ ಶೇರ್ ಮಾಡಿ ಅಂತ. ಆದಷ್ಟು ಬೇಗ ನಾನು ಕಿಚನ್ ಟೂರ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಅದರಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತೀನಿ. ಅಗಸ್ತ್ಯನೇ ಮಲಗಿಸ್ಬಿಟ್ಟು ನಾನು ಕಿಚನ್ನ ಇವತ್ತು ಡೀಪ್ ಕ್ಲೀನ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಆ ಮಧ್ಯದಲ್ಲಿ ಎದ್ದೇ ಬಿಟ್ಟ, ಇನ್ನೂ ಕೆಲಸನೇ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಹಾಗಾಗಿ ಏನಾದರೂ ಒಂದು ಕುಕ್ಕೀಸ್ ಏನಾದರೂ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಅವನ್ನ ಟಿವಿ ಅವ್ರು ಏನಾದರೂ ಆಟ ಆಡೋದಕ್ಕೆ ಬಿಟ್ಟರೆ ಸ್ವಲ್ಪ ಹೊತ್ತು ನನಗೆ ಟೈಮ್ ಕೊಡ್ತಾನೆ. ಅಗಸ್ತ್ಯನಿಗೆ ಇನ್ನೇನು ನಿಯರ್ 2 years. ಹಾಗಾಗಿ ಕಂಪ್ಲೀಟ್ ಅವನ ಸ್ಲೀಪಿಂಗ್ ಪ್ಯಾಟ್ರನ್ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅವನ್ನ ಕರ್ಕೊಂಡೆ ನಾನು ಈ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ತೀನಿ. ಸೊ ಅವನಿಗೂ ಕೂಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ನನಗೂ ಕೂಡ ಅವನು ಎಂಗೇಜ್ ಆಗಿ ಇಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಾಂದರೆ ಏನಾದರೂ ಮಾಡ್ತಾ ಇರ್ತಾನೆ, ಕಿತಾಪತಿ ಏನಾದರೂ ಚೆಲ್ಲೋದು, ಏನಾದರೂ ಇಳಿಯೋದು, ಏನಾದರೂ ಒಂದು ತರಲೆ ಕೆಲಸ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ನನ್ನ ಜೊತೆನೇ ನನ್ನ ಕೆಲಸ ಮಾಡ್ತಾನೆ, ಅವನು ಕೂಡ ಇಟ್ಕೊಂಡಿರ್ತೀನಿ. ಸೊ ಆವಾಗ ನಾನು ಅವನ್ನ ಕೇರ್ ಮಾಡ್ದಂಗೂ ಆಗುತ್ತೆ, ನನ್ನ ಕೆಲಸನೂ ಕೂಡ ಜೊತೆಗಾಗುತ್ತೆ ಅಂತ. ಇಲ್ಲಿ ನಾನು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಕ್ಲೈಮೇಟ್ ತುಂಬಾ ಚೇಂಜ್ ಅನಿಸ್ತಾ ಇರುತ್ತೆ. ಒಂದೊಂದು ದಿನ ಮೋಡ ಇರುತ್ತೆ, ಒಂದೊಂದು ದಿನ ಬಿಸಿಲಿರುತ್ತೆ. ಕ್ಲೈಮೇಟ್ ನೋಡ್ಕೊಂಡು ನಾವು ಗಿಡಗಳಿಗೆ ನೀರು ಹಾಕ್ತಲೇ ಇದ್ರೆ ಆಗಲ್ಲ. ಸೊ ಹಾಗಾಗಿ ನಾನು ಎಲ್ಲ ಪಾಟ್ಗಳಿಗೂ ಕೂಡ ಒಂದು ಫುಲ್ ಮಗ್ ಹಾಕ್ತೀನಿ. ಹಾಗಾಗಿ ಒಂದು 2-3 days ಸರ್ವೈವ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಅದನ್ನು ಜೋಡಿಸ್ಕೊಳ್ಳೋಣ ಅಂತ ಬಂದೆ. ಸೊ ಯಾವಾಗಲೂ ಕೂಡ ನನ್ನ ಕೆಲಸಗಳಲ್ಲಿ ವಸಿಷ್ಠ ಹೇಗೆ ಹೆಲ್ಪ್ ಮಾಡ್ತಾ ಇರ್ತಾನೆ ಕೆಲವೊಂದರಲ್ಲಿ, ಹಾಗೆ ಅಗಸ್ತ್ಯನ ಕೂಡ ತುಂಬಾ ಹೆಲ್ಪ್ ಮಾಡ್ತಾನೆ. ಸೊ ಅವನಿಗೂ ಕೂಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಲ್ವಾ. ಹಾಗಾಗಿ ಅವನು ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಪಾತ್ರೆಗಳನ್ನ ಜೋಡಿಸೋ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡ್ತಾನೆ. ಹಾಗೆಯೇ ಅವನಿಗೆ ವೆಸಲ್ಸ್ ಅಂದರೆ ತುಂಬಾ ಇಷ್ಟ. ಒಂದು ಕುಕ್ಕರ್ ಮತ್ತು ಒಂದು ಸೌಟ್ ಕೊಟ್ಬಿಟ್ರೆ 1/2 hour ಅದರಲ್ಲೇ ಆಟ ಆಡ್ತಾ ಇರ್ತಾನೆ. ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಯಾವುದೇ ಒಂದು ಪ್ಲ್ಯಾನ್ ಇರಲಿಲ್ಲ. ಸೊ ಹಾಗೆ ಜಸ್ಟ್ ಎಲ್ಲ ಥರನೇ ನಾನು ಕೂಡ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಗೆ ಕೆಲವೊಂದು ವೀಡಿಯೋಸ್ ಏನಾದರೂ ನೆಸಸರಿ ಇದ್ದರೆ, ಯಾವುದಾದ್ರೂ ಬೇಕಿದ್ದರೆ ನಾನು ನೋಡ್ತಾ ಇದ್ದೆ. ಹಾಗೆ ಒಂದಿನ ನಮ್ಮ ಬಾಲ್ಕನಿ ಗಾರ್ಡನ್ ಕ್ಲಿಪ್ಪಿಂಗ್ಸ್ನ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ. ಸೊ ಅದನ್ನು ನೋಡಿಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದರು, ಸೊ ಯಾಕೆ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು, ಸೊ ಇದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ, ಹಾಗೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಸೊ ತುಂಬ ಜನಕ್ಕೆ ಇಷ್ಟ ಆಗ್ಬೋದು ಅಂತ ತುಂಬ ಜನ ಕಮೆಂಟ್ ಮಾಡಿದರು. ಹಾಗಾಗಿ ಕೆಲವೊಂದು ಕಮೆಂಟ್ಸ್ಗಳು ನನ್ನ ಮೈಂಡಲ್ಲಿ ಹಾಗೆ ಇತ್ತು. ಬಟ್ ಆದರೆ ನಾನು ಸಡನ್ನಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಲ್ಲ ಅವ್ರು ಹೇಳಿದ್ರು ಅಂತ. ಯಾಕಂದರೆ ಯೂಟ್ಯೂಬ್ ಅಂದರೆ ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್. ಸೊ ಹಾಗಾಗಿ ಅದಕ್ಕೆ ತುಂಬಾ ತಯಾರಿ ಬೇಕಾಗತ್ತೆ. ಯೂಟ್ಯೂಬ್
ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೀಜರ್ ಇದೆ, ಯಾವ ರೂಲ್ಸ್ ಇದೆ ಅಂತೆಲ್ಲ ಫಸ್ಟು ತಿಳ್ಕೊಂಡೆ. ಸೊ ಅದನ್ನು ತಿಳ್ಕೊಳೋದಕ್ಕೆ ನಂಗೆ ತುಂಬಾ ಟೈಮ್ ಹಿಡಿದು. ಹಾಗೆ ನನಗೆ ತುಂಬಾ ಕ್ಯಾಮ್ರಾ ಫಿಯರ್ ಇರೋದ್ರಿಂದ ತುಂಬ ಕಷ್ಟ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಡೇಸಲ್ಲಿ. ಹಾಗೆ ನನ್ನ ಫಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೂ ಗೊತ್ತಾಗತ್ತೆ ಸೊ ಯಾವ ಥರ ಇದೆ ನನ್ನ ವೀಡಿಯೋಸ್ ಅವಾಗಿಂದಕ್ಕೂ ಇವಾಗೂ ಸ್ವಲ್ಪ ಚೇಂಜಸ್ ಇದೆ. ಸೊ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಒಂದೊಂದೇ ಅಪ್ಲೋಡ್ ಮಾಡ್ತಾ ಬಂದರೆ ಸೊ ಸ್ಟಾರ್ಟಿಂಗ್ ಯಾವ ವಿಡಿಯೋ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡೋದು ಅಂತ ತುಂಬಾ ಕನ್ಫ್ಯೂಷನ್ ಇತ್ತು. ಹಾಗೆ ನಾನು ಒಂದು 6 months to 7 months ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಿದೆ ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋಸ್ನ. ಅದೊಂದು ಗ್ಯಾಪ್ ಕೊಡ್ದಲೇ ಇದ್ದಿದ್ರೆ ಇನ್ನೂ ಸ್ವಲ್ಪ ನಾನು ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಬೋದಾಗಿತ್ತು ಅಂತ ಇವಾಗ ಅನಿಸುತ್ತೆ. ಇಲ್ಲಿ ನಾನು ಮಡ್ ಪಾಟ್ನ ತರಿಸಿದ್ದೆ. ಸೊ ಅನ್ಬಾಕ್ಸಿಂಗ್ ವೀಡಿಯೋನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಅಮೆಝಾನಿಂದ ತರಿಸ್ಕೊಂಡಿರೋದು. ಸೊ 3 ಒಂದು ಕೋಂಬೋ ಆಫರಲ್ಲಿ ಬಂದಿದೆ. ಸೊ ಇದಕ್ಕೆ ನಾನು ಸೀಸನಿಂಗ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಮಡ್ ಪಾಟ್ ಆಗಲಿ ಸೀಸನಿಂಗ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆಯೇ ಅದರಲ್ಲಿರುವಂಥ ಒಂದು ಮಡ್ ಸ್ಮೆಲ್ ಇರುತ್ತಲ್ಲ, ಸೊ ಅದು ಕೂಡ ಹೋಗುತ್ತೆ. ಇಲ್ಲಿ ನಾನು ಸೀಸನಿಂಗ್ ಮಾಡೋದಕ್ಕೆ ಫಸ್ಟ್ ನಾನು ಸ್ವಲ್ಪ ರೈಸ್ ಮತ್ತು ಹಾಗೆ ನೀರನ್ನು ಸೇರಿಸ್ಬಿಟ್ಟು ನಾನು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಟಬ್ಬಲ್ಲಿ ನಾನು 1/2 ನೀರನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋಂತಹ ರೈಸ್ ವಾಟರ್ನ ಕೂಡ ಮಿಕ್ಸ್ ಮಾಡಿಕೊಂಡೆ. ಈಗ ನಾನು ಎಲ್ಲ ಮಡ್ ಪಾಟ್ನ ಕೂಡ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು 3 days ನೀವು ಈ ಥರ ಸೋಕ್ ಮಾಡಿ ಇಡಬೇಕು ಬಕೆಟಲ್ಲೇ. ಸೊ 3 days ಆದಮೇಲೆ ತೆಗೆದ್ಬಿಟ್ಟು ನೀವು ಸ್ವಲ್ಪ ಡ್ರೈ ಮಾಡಿಬಿಟ್ಟು ನೀವು ಕೊಕೊನಟ್ ಆಯಿಲ್ ಇರುತ್ತಲ್ಲ, ಸೊ ಕೊಬ್ಬರಿ ಎಣ್ಣೆ ನೀವು ಗ್ರೀಸಿಂಗ್ ಮಾಡಿ ನೀವು ಯೂಸ್ ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ನಾವು ಹೊಸ ಮಡ್ ಪಾಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಥರ ಸೀಸನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾವಾಗಲೂ ಕೂಡ ನನ್ನ ಕೆಲಸಗಳೆಲ್ಲ ಮುಗಿದ ಮೇಲೆ ನಾನು ಹೇರ್ ಪ್ಯಾಕ್ ಇರ್ಬೋದು ಇಲ್ಲ ಫೇಸ್ ಪ್ಯಾಕ್ ಏನಾದರೂ ಇದ್ರೆ ರೆಡಿ ಮಾಡ್ಕೊಳ್ತೀನಿ. ಈ ವಿಂಟರ್ ಸೀಸನ್ಗೆ ಹೇರ್ ಎಲ್ಲ ತುಂಬಾ ಡ್ರೈ ಅನಿಸ್ತಾ ಇರತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ದಾಸವಾಳದ ಎಲೆ ಯೂಸ್ ಮಾಡ್ತಾ ಇದ್ದೀನಿ. ಒಂದು 5 ರಿಂದ 6 ದಾಸವಾಳದ ಎಲೆ, ಹಾಗೆ ಅಲೋವೆರಾ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಲೋವೆರಾ ಜೆಲ್ ನಮ್ಮ ಹೇರ್ಗೆ ಒಂದು ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ. ಹಾಗೇನೆ ಒಂದು ಕಂಡೀಷನರ್ ಟೈಪ್ ವರ್ಕ್ ಮಾಡುತ್ತೆ ನಮ್ಮ ಹೇರ್ಗೆ. ಹಾಗೆ ನಾವು ಅಲೋವೆರಾ ಜೆಲ್ನ ನಾವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಬಾಡಿಲಿರುವಂಥ ಎಕ್ಸಸ್ ಹೀಟ್ನ ಕೂಡ ರಿಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಆಲ್ಮೋಸ್ಟ್ ನಾವು ಸಮ್ಮರಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಈ ಹೇರ್ ಪ್ಯಾಕಿಗೆ ನಾನು ಮೆಂತ್ಯನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೆಂತ್ಯ ಪೌಡರ್ನ ನಾನು ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಹಾಗೆ ನಾನು ಕರ್ಬೇವು ಸೊಪ್ಪು ಕೂಡ ಒಂದು 10 ರಿಂದ 15 ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡ್ರೆ ಹೇರ್ ಪ್ಯಾಕ್ ರೆಡಿ ಆಗುತ್ತೆ. ಎಷ್ಟು ಬೇಗ ರೆಡಿ ಮಾಡ್ಕೋಬೋದು ಈ ಹೇರ್ ಪ್ಯಾಕ್ನ, ಅಷ್ಟೇ ಚೆನ್ನಾಗಿ ಇದು ನಮ್ಮ ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ. ಹಾಗೆ ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ ನಮ್ಮ ಹೇರ್ ಗ್ರೋತಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ನಿಧಾನವಾಗಿ ಸ್ಕಲ್ಪ್ಗೆ ಕ್ಲೀನಾಗಿ ಹಚ್ಕೊಳ್ತಾ ಇದ್ದೀನಿ 1 by 1. ಹೇರ್ ಪ್ಯಾಕ್ನ ಅಪ್ಲೈ ಮಾಡಬೇಕಾದ್ರೆ ಯಾರಾದರೂ ಇದ್ದರೆ ಹೆಲ್ಪ್ ಮಾಡಿದ್ರೆ ಎಷ್ಟು ಚಂದ ಅನಿಸುತ್ತಲ್ವ ಕೆಲವೊಂದು ಸತಿ. ಸೊ ಯಾರು ಇಲ್ದಿದ್ರೆ ಏನು ಮಾಡೋಂಗಿಲ್ಲ, ನಾವೇ ಕ್ಲೀನಾಗಿ ನಿಧಾನವಾಗಿ ಹಚ್ಕೊಂಡ್ರೆ ಆಯಿತು. ಸೊ ಕ್ಲೀನಾಗಿ ಹಚ್ಕೊಂಡಾಯಿತು, ಫುಲ್ ನಾನು ಹೇರ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು 1 hour ಆದರೂ ಅಟ್ಲೀಸ್ಟ್ ನಾನು ಬಿಟ್ಬಿಟ್ಟು ನಾನು ಹೇರ್ ವಾಶ್ನ ಮಾಡಿದೆ. ತುಂಬಾ ಸಾಫ್ಟ್ ಅನಿಸ್ತಾ ಇತ್ತು. ನನಗೆ ಯಾವಾಗಲೂ ಕೂಡ ಹೇರ್ ಪ್ಯಾಕ್ ಹಾಕಿ ವಾಶ್ ಮಾಡಿದ್ರೆ ಹೇರು ತುಂಬಾ ಫ್ರೀ ಅನಿಸುತ್ತೆ. ಈ ವಿಂಟರ್ ಸೀಸನಲ್ಲಿ ಫ್ರೆಶ್ ಅಪ್ ಆದ ನಂತರ ಕ್ರೀಮ್ಗಳನ್ನ ಅಪ್ಲೈ ಮಾಡೋದಕ್ಕಿಂತ ಈ ಥರ ಆಯಿಲ್ಗಳನ್ನ ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಆಗುತ್ತೆ. ನೀವು ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ಕೋಬೋದು. ಕೊಕೊನಟ್ ಆಯಿಲ್, ಇಲ್ಲಾಂದರೆ ಆಲಿವ್, ಇಲ್ಲಾಂದರೆ ಬಾದಾಮ್, ಯಾವುದಾದ್ರೂ ಕೂಡ ಯೂಸ್ ಮಾಡ್ಕೊಂಡು ಈ ಥರ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಆಗುತ್ತೆ ನಮ್ಮ ಸ್ಕಿನ್. ನಾನು ಇಲ್ಲಿ ಬಾದಾಮ್ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೆ. ಸೊ ಎಲ್ಲ ಕೆಲಸ ಮುಗೀತು. ಸೊ ಹಾಗಾಗಿ ಇವಾಗ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಸೊ ಮಾಸ್ಟರ್ ಬೆಡ್ರೂಮ್ನ ಆಲ್ರೆಡಿ ಚೇಂಜ್ ಮಾಡಿ ಬಂದೆ. ಸೊ ಇಲ್ಲಿ ನಾನು ಚೇಂಜ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಚೇಂಜ್ ಮಾಡೋಣ ಇನ್ನೊಂದು ರೂಮಲ್ಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನು ಬ್ರೆಡ್ ಸ್ಪ್ರೆಡ್ನ ಹಾಕುವಾಗ ಈ ಥರ ಸೈಡಲ್ಲಿ ಈ ಥರ ನಾಟ್ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ತೀನಿ. ಅದರಿಂದ ಸೊ ಕ್ಲೀನಾಗಿ ಇರುತ್ತೆ, ಸ್ಟಿಫಾಗಿ ಜಾರಲ್ಲ ಅಂತ. ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸೋದೊಳಗೆ ಸಂಜೆ ಕೂಡ ಆಯಿತು. ಸೊ ಕಡಲೆಕಾಯಿ ಸೀಸನ್ ಆಗಿರೋದ್ರಿಂದ ಕಡಲೆಕಾಯಿನ ಬೇಯಿಸಿದ್ದೆ. ಹಾಗೆ ಇದ್ರ ಜೊತೆ ಜೀರಾ ವಾಟರ್ನ ಕೂಡ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಜೀರಾ ವಾಟರ್ಗೆ ಜಾಗರಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಡಾರ್ಕ್ ಇದೆ ಜೀರಾ ವಾಟರ್. ಹಾಗೆ ಕೆಲವೊಂದು ಕುರ್ತಾ ಸೆಟ್ನ ಕೂಡ ಬೈ ಮಾಡಿದೆ. ಸೊ ತುಂಬಾ ಇಷ್ಟ ಆಯಿತು ನನಗೆ, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಎಲ್ಲ ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಸೊ 1 by 1 ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆಲ್ರೆಡಿ ಈ ವ್ಲಾಗಲ್ಲಿ ನನ್ನ ಯೂಟ್ಯೂಬ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಿದಾಯಿತು. ಹಾಗೆ ನನ್ನ ಸಬ್ಸ್ಕ್ರೈಬರ್ ಮತ್ತು ವ್ಯೂವರ್ಸಿಗೆ ಥ್ಯಾಂಕ್ ಯು ಹೇಳ್ತಲ್ಲ. ಈ ವ್ಲಾಗ್ ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಕಂಪ್ಲೀಟ್ ಆಗಲ್ಲ. ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ವಾಚ್ ಮಾಡೋರಿಗೆ ಹಾಗೆ
ಹಾಗೆ ನನ್ನ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ, ತುಂಬ ಖುಷಿ ಆಯಿತು. ನನ್ನ ವೀಡಿಯೋಸ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಲೇ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಲೈಕ್ ಮಾಡೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಮೋಟಿವೇಶನ್ ಇದ್ದಂಗೆ. ಸೊ ಹೆಚ್ಚೆಚ್ಚು ನಾನು ವಿಡಿಯೋಸ್ ಮಾಡೋದಕ್ಕೆ ಕೂಡ ಇಷ್ಟ ಆಗುತ್ತೆ. ಹಾಗೆ ನೀವೆಲ್ಲರೂ ಕೂಡ ಸ್ಕಿನ್ ಕೇರ್ ರೊಟೀನ್ನ ತುಂಬಾ ಇಷ್ಟಪಡ್ತಾ ಇದ್ದೀರಾ. ವ್ಯೂಸ್ ಕೂಡ ಅದಕ್ಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ನನ್ನ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಸ್ಕಿನ್ ಕೇರ್ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಹಾಗೆ ನನ್ನ ವೀಡಿಯೋಸ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೆಲವೊಂದು ವೀಡಿಯೋಸ್ನ ಚೆಕ್ ಮಾಡಿದ್ರೆ ನಿಮಗೂ ಕೂಡ ಇಷ್ಟ ಆಗ್ಬೋದು ನನ್ನ ವೀಡಿಯೋಸ್ ಅಂತ ಹೇಳ್ತಾ, ನನ್ನ ವೀಡಿಯೋಸ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಲೇ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೀವು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.